ಎಲ್ಲಾ ಹೋಬಳಿಗಳಲ್ಲೂ ಒಕ್ಕಲಿಗರ ಸಂಘವನ್ನ ಸ್ಥಾಪನೆ ಮಾಡಿ ನಾವೆಲ್ಲ ಒಟ್ಟಾಗಿರಬೇಕು, ಆಗ ನಮ್ಮನ್ನ ಯಾರು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳಿ ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಸಿಡಿ ರಾಮಚಂದ್ರ ಅವರು ಹೇಳಿದ್ದಾರೆ. ಕೋಲಾರ ತಾಲೂಕಿನ ವೇಮಗಲ್ನಲ್ಲಿ ಹೋಬಳಿ ಮಟ್ಟದ ಒಕ್ಕಲಿಗರ ಸಂಘವನ್ನ ಉದ್ಘಾಟನೆ ಮಾಡಿ ಮಾತನಾಡಿದಂತಹ ಅವರು, ಒಕ್ಕಲಿಗರ ಸಂಘವು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕು, ತುಳಿತಕ್ಕೆ ಒಳಗಾದವರನ್ನ ಗುರುತಿಸಿ ಮೇಲಕ್ಕೆ ಎತ್ತುವಂತಹ ಕೆಲಸ ಮಾಡಬೇಕು. ನಮ್ಮ ಸಂಘ ಯಾವಾಗಲೂ ಕೂಡ ನಿಮ್ಮ ಬೆಂಬಲಕ್ಕಿರುತ್ತೆ. ಜನರ ಕಷ್ಟ ಕಾರ್ಪಣ್ಯ ನಿವಾರಣೆಯೊಂದಿಗೆ ಸಂಘಟನೆಗೆ ಒತ್ತು ಕೊಡೋದಲ್ಲದೆ ಜನಸ್ನೇಹಿ ಸಮಾಜ ನಿರ್ಮಾಣಕ್ಕೆ ಕ್ರಮವನ್ನು ಕೈಗೊಳ್ಳುವುದಾಗಿ ಹೇಳಿದರು. ಈ ವೇಳೆ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರಾದ ಕೆವಿ ಶಂಕರಪ್ಪ, ಗೌರವಾಧ್ಯಕ್ಷರಾದ ಮುನಿಭೈರಪ್ಪ, ಉಪಾಧ್ಯಕ್ಷರಾದ ವಿಎಂ ಮಂಜುನಾಥ್ ಸೇರಿದಂತೆ ಒಕ್ಕಲಿಗ ಸಂಘದ ಪದಾಧಿಕಾರಿಗಳು, ಮುಖಂಡರು ಉಪಸ್ಥಿತರಾಗಿದ್ದರು. ಒಕ್ಕಲಿಗರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಈ ಕಚೇರಿ ಮಾಡಿರೋ ಉದ್ದೇಶ ಏನಂತಂದರೆ ಒಕ್ಕಲಿಗರ ಸಮುದಾಯವನ್ನು ಒಗ್ಗಟ್ಟು ಮಾಡಬೇಕು. ಮುಂದೆ ಬರುವಂಥ ದಿನಗಳಲ್ಲಿ ನಮ್ಮ ಸಮುದಾಯದ ಏನೇ ಸಮಸ್ಯೆಗಳಿದ್ದರೂ ಈ ಒಂದು ಕಚೇರಿ ಮುಖಾಂತರ ನಮ್ಮ ಏನು ಸದಸ್ಯರಿದ್ದಾರೆ ಆ ಸದಸ್ಯರ ಮುಖಾಂತರ ಈ ಏನು ಸಮಸ್ಯೆಗಳನ್ನು ಬಗೆಹರಿಸಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ಈ ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆ ಮುಂಚೆ ನಾವು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘದ ವತಿಯಿಂದ ಕೆಂಪೇಗೌಡರ ನಾಡ ಹಬ್ಬವನ್ನು ಅದ್ಧೂರಿಯಾಗಿ ಮಾಡಿದ್ವಿ. ಈಗಾಗಲೇ ನೀವು ನೋಡಿರ್ತೀರಿ, ಸುಮಾರು ರಾಜ್ಯ ಮಟ್ಟದಲ್ಲಿ ಆ ರೀತಿ ಕಾರ್ಯಕ್ರಮ ಆಗಿಲ್ಲ. ಆ ರೀತಿ ಕಾರ್ಯಕ್ರಮವನ್ನು ವೇಮಗಲ್ನಲ್ಲಿ ಮಾಡಿದ್ದೀವಿ ಎಲ್ಲರ ಸಹಕಾರದಿಂದ. ಇವತ್ತು ಈ ಒಂದು ಕಚೇರಿ ಉದ್ಘಾಟನೆ ನಮ್ಮೆಲ್ಲರಿಗೂ ಒಂದು ರೀತಿ ಸಂತೋಷ ತಂದಿದೆ. ಮುಂದಿನ ಕಾರ್ಯಚಟುವಟಿಕೆಗಳಿಗೆ ಇಲ್ಲಿ ಒಂದು ಬುನಾದಿ ಆಗ್ತದೆ. ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯ ಎಲ್ಲರೂ ಒಗ್ಗಟ್ಟಾಗಿ ಏನೇ ಸಮಸ್ಯೆಗಳಿದ್ದರೂ ಈ ಕಚೇರಿಯ ಅಧ್ಯಕ್ಷರಿಗೆ, ಸದಸ್ಯರಿಗೆ ತಿಳಿಸಿ ಮಾಹಿತಿ ಪಡ್ಕೊಬೇಕಂತ ವಿನಂತಿ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಈ ಸಮುದಾಯ ಮತ್ತು ವೇಮಗಲ್ ಹೋಬಳಿ ಒಕ್ಕಲಿಗರ ಸಂಘ ಚೆನ್ನಾಗಿ ಬೆಳೀಲಿ ಅಂತ ಈ ಮೂಲಕ ನಮ್ಮ ಸಮುದಾಯದ ಮುಖಂಡರಲ್ಲಿ ವಿನಂತಿ ಮಾಡ್ತೀವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.